ಹಾಯ್ ಎಲ್ರಿಗೂ. ಇವತ್ತು ಸಂಡೇ ಒಂದು ಸ್ಪೆಷಲ್ ಇದೆ, ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ. ಏನು ಅಂದರೆ ಬೇಸಿಗೆಗಾಲ ಹತ್ರ ಬರ್ತಾ ಇದೆಯಲ್ಲ, ಒಂದು ಕೂಲರ್ ತೊಗೊಂಡು ಬರೋಣ ಅಂತ. ಇದು ಏನು ಸ್ಪೆಷಲ್ ಅಂತೀರಾ? ಚಿಕ್ಕ ಚಿಕ್ಕ ವಿಷಯ ಎಲ್ಲ ಸ್ಪೆಷಲ್ ಅಲ್ವಾ? ನಾನು ದುಡ್ದು ಕಷ್ಟಪಟ್ಟು ತೊಗೋತಾ ಇರೋ ಕೂಲರು, ಹಾಗಾಗಿ ನಿಮ್ಮ ಹತ್ರ ಶೇರ್ ಮಾಡಬೇಕು ಅನ್ನಿಸ್ತು. ಚಿಕ್ಕ ಚಿಕ್ಕದೇನೇ ಇರಲಿ ಖುಷಿ ಅನಿಸುತ್ತಲ್ವ. ಫಸ್ಟ್ ಟೈಮು ನಾವು ದುಡ್ದು ನಾವು ತೊಗೋತಾ ಇದ್ದೀವಿ ಅಂದರೆ ಅದು ಹೆಮ್ಮೆನೇ ಬೇರೆ ಒಂಥರ. ನಾನು ನನ್ನ ಮಗಳು ರೆಡಿಯಾಗಿ ಹೋಗ್ತಾ ಇದ್ದೀವಿ. ಪೈಗೆ ಹೋಗೋಣ ಇಲ್ಲ ಗಿರಿಯಾಸ್ಗೆ ಹೋಗೋಣ ಅಂತ ನೋಡೋಣ. EMI ಸಿಕ್ಕಿದ್ರೆ EMI ತೊಗೊಂಡೋಗೋಣ, ಇಲ್ಲಾಂದರೆ ಕ್ಯಾಶಲ್ಲಿದ್ದರೆ ಕ್ಯಾಶಲ್ಲಿ ತೊಗೊಂಡೋಗೋಣ ಅಂತ. ಲಾಸ್ಟ್ ಇಯರ್ ಹೋಗಿದ್ದೆ, ತುಂಬ ಬಿಸಿಲಲ್ವಾ ಬೇಸಿಗೆಗಾಲದಲ್ಲಿ. ಬೆಂಗಳೂರಲ್ಲಿ ಅಷ್ಟೇ ಬಿಸಿಲಿತ್ತು, ತುಂಬ ಸೆಕೆ. ಹಾಗಾಗಿ 2-3 ಟೈಮ್ ಹೋಗ್ಬಿಟ್ಟು ಬಂದ್ವಿ, ಕೂಲರ್ ಸಿಕ್ಕಿಲ್ಲ ರೀ. ಎಷ್ಟು ಕಷ್ಟ ಆಯಿತು ಅಂದರೆ ಸೆಕೆ. ಬೆಡ್ರೂಮಲ್ಲಿ ಕಿಟಕಿ ಇದೆ, ಆದರೆ ಕಿಟಕಿ ಓಪನ್ ಮಾಡಲ್ಲ. ಹಿಂದ್ಗಡೆ ಮನೇಲಿ ಯಾರೋ ತೀರೋಗಿದ್ದಾರೆ ನೇಣು ಹಾಕ್ಕೊಂಡು. ಹಾಗಾಗಿ ಬೈಕ್ಗೆ ನನ್ನ ಕಿಟಕಿಗೆಲ್ಲ ಕ್ಲೋಸ್ ಮಾಡಿ ಸ್ಕ್ರೀನ್ ಹಾಕ್ಬಿಟ್ಟಿದ್ದೀನಿ. ಹಾಗಾಗಿ ಕಿಟಕಿ ಓಪನ್ ಇಲ್ಲ. ನಮ್ಮ ಯಜಮಾನ್ರೆಲ್ಲ ಗೋಡನ್ ಥರ ಮಾಡಿಕ್ಕಿದ್ದಾರೆ. ಹಾಗಾಗಿ ಗಾಳಿ ಆಡಲ್ಲ ಅಂತ ತೊಗೊಂಡು ಬರೋಣ ಅಂತ ಹೋಗ್ತಾಯಿದ್ವಿ. ನೋಡಿ ಇವಾಗ 11-12 ಗಂಟೆ ಟೈಮು, ತುಂಬ ಬಿಸಿಲು ಬೆಂಗಳೂರಲ್ಲಿ ಕೂಡ. ಸರಿ ತಣ್ಣಗಿರೋದು ಏನಾರು ಕುಡಿಯೋಣ ಅಂದ್ಕೊಂಡು ಕಪ್ ಜ್ಯೂಸೇ ಹುಡುಕ್ತಾ ಇದ್ದೆ, ಸಿಕ್ತು. ಕಪ್ ಜ್ಯೂಸ್ ಕುಡಿದ್ಬಿಟ್ಟು ಫೋನ್ಪೇ ಮಾಡಿಬಿಟ್ಟು ಬಂದ್ವಿ. ತುಂಬ ಬಿಸಿಲು ಬೆಂಗಳೂರಲ್ಲೂ ಕೂಡ. ನಾವು ಮನೇಲಿರ್ತೀವಿ, ತಣ್ಣಗಿರ್ತೀವಿ, ಗೊತ್ತಾಗಲ್ಲ. ನೋಡಿ ಇದು ಇಂದಿರಾನಗರ್ ಮೇನ್ ರೋಡು. ನಮ್ಮ ಏರಿಯಾ ಪಕ್ಕದಲ್ಲೇ ಇದೆ ಇಂದಿರಾನಗರು. ಎಲ್ಲ ಅಫಿಷಿಯಲ್ ಏರಿಯಾ, ಇದೆಲ್ಲ ಅಫಿಷಿಯಲ್ ಏರಿಯಾ. ನಾವಿರೋದೆಲ್ಲ ಕಮರ್ಷಿಯಲ್ ಏರಿಯಾ. ಇಲ್ಲೆಲ್ಲ ರೆಂಟ್ಗಳು ಜಾಸ್ತಿ. ನಮ್ಮ ಏರಿಯಾ ನಮ್ಮದು ಪರವಾಗಿಲ್ಲ, ಇದು ಇಂದಿರಾನಗರ ಅಲ್ವಾ, ಇನ್ನೂ ಜಾಸ್ತಿ ಇದೆ ಇಲ್ಲಿ. ಎಲ್ಲ 30, 40, 50 ಸಾವಿರ. ನಮ್ಮ ಏರಿಯಾದಲ್ಲಾದರೂ ಒಂದು 15 ಸಾವಿರ ಮೇಲೆ ಓಡುತ್ತೆ. ಇಲ್ಲಿ ಜಾಸ್ತಿ. ಪೈಗೆ ಬಂದ್ವಿ. ಮೆಟ್ರೋ ಸ್ಟೇಷನ್ ಹತ್ರ ಇದೆ ಇದು ಪೈ. ಸರಿ ನಾನು ನನ್ನ ಮಗಳು ಬಂದ್ವಿ. ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಅಗ್ರಿಮೆಂಟ್ ಪೇಪರ್ ಎಲ್ಲ ತೊಗೊಂಡು ಬಂದಿದ್ದೆ. ನೋಡೋಣ ಹೇಗಾಗುತ್ತೆ, ಹಾಗೆ ತೊಗೊಳ್ಳೋಣ ಅಂತ. ತುಂಬ ಖುಷಿ ಅನ್ನಿಸ್ತಾ ಇದೆ. ಫಸ್ಟ್ ಟೈಮು. ಯಾವಾಗಲೂ ನಮ್ಮ ಯಜಮಾನ್ರು ಕೊಡಿಸ್ತಾಯಿದ್ರು, ಯಾವಾಗಲೂ ಅವ್ರ ಹತ್ರ ಬೇಡಬೇಕಿತ್ತು. ಸತಿ ನೋಡೋಣ ಏನಾಗುತ್ತಾಗಲಿ. ಇನ್ನು ಮುಂದೆ ನಾವು ಇಂಡಿಪೆಂಡೆಂಟ್ ಆಗಿರಬೇಕಲ್ವ. ಸರಿ ಅಂತ ಹೇಳ್ಬಿಟ್ಟು ನೋಡಿ ಈ ಸತಿ ಸ್ಟಾಕ್ ಬಂದಿತ್ತು. ಯಾಕಂದರೆ ಇನ್ನೂ ಚಳಿ ಇದೆ ಅಲ್ವಾ, ಹಾಗಾಗಿ ಯಾರೂ ತೊಗೋತಾ ಇಲ್ಲ. ಸ್ಟಾಕ್ ಎಲ್ಲ ಇತ್ತು. ಸರಿ ಖುಷಿ ಆಯಿತು. ನೋಡಿ TV ಎಲ್ಲ ಇಲ್ಲೇ ತೊಗೊಂಡಿದ್ದು ನಾವು. 50 ಸಾವಿರ ಆಗಿತ್ತು. 2-3 ವರ್ಷ ಹಿಂದೆ ತೊಗೊಂಡಿದ್ದು. ಸ್ಯಾಮ್ಸಂಗ್ TV ತೊಗೊಂಡ್ವಿ, ಚೆನ್ನಾಗಿದೆ. 42 ಇಂಚ್ದೇನೋ ತೊಗೊಂಡಿದ್ವಿ. ನೋಡಿ ಎಲ್ಲ ಥರ ಇದೆ. ಹೋಗಿ ಎಲ್ಲ ನೋಡ್ತಾಯಿದ್ವಿ, ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಇದು ಎಷ್ಟು ಲೀಟ್ರು, ಎಷ್ಟು ದುಡ್ಡು ಬರುತ್ತೆ, ಎಷ್ಟು ಕ್ಯಾಪಾಸಿಟಿ ಇದೆ ಏನು ಅಂತ ಎಲ್ಲ ಒಂದೊಂದು ರೇಟಲ್ಲಿತ್ತು. ನೋಡಿ ಹವಾಯ್ಸ್ ಯಾವುದೋ ಇತ್ತದು, ಹ್ಯಾವೆಲ್ಸ್ ಇತ್ತು, ಆಮೇಲೆ ಬಜಾಜ್ ಇತ್ತು, ಆಮೇಲೆ ಯಾವುದ್ಯಾವುದೋ ಇತ್ತು, ತುಂಬ ಇತ್ತು ಕಂಪ್ನಿಗಳು. ಸರಿ ನಾನು ಸಿಂಪೋನಿ ಕಂಪ್ನಿ ತೊಗೊಂಡು ಬಂದೆ. ಇದು ಯಾವುದ್ಯಾವುದೋ ತುಂಬ ಇತ್ತು ಕಂಪ್ನಿ, ಎಲ್ಲ ಕಡಿಮೆನಲ್ಲಿತ್ತು. ಸ್ಟಾರ್ಟಿಂಗೇ 7,500 ಸಾವಿರದಿಂದ ಇತ್ತು. ನೋಡಿದೆ, ಸ್ವಲ್ಪ ಹೈಟ್ ಇರೋದು ಬೇಕಾಗಿತ್ತು. ಸ್ವಲ್ಪ ಕಿಚನಿಗೆ ಬೇಸಿಗೆಗಾಲದಲ್ಲಿ ಸಮೋಸ ಮಾಡ್ತಾ ಇರ್ತೀನಲ್ವ, ಸ್ವಲ್ಪ ಹೈಟ್ ಇರಲಿ ಅಂತ ಹೇಳ್ಬಿಟ್ಟು ಹೈಟ್ ಇರುತ್ತೆ ತೊಗೊಂಡೆ. ನೋಡಿ ಇದು ಬಜಾಜ್ ಇತ್ತು, ಚೆನ್ನಾಗಿತ್ತು. ಹೈಟ್ ಕಮ್ಮಿ ಇತ್ತು ಅಂಥೇಳಿ ನಾನು ತೊಗೊಂಡಿಲ್ಲ. ಇದು ಬಜಾಜ್ ಕಂಪ್ನಿದೆ. ಇದು ಚೆನ್ನಾಗಿತ್ತು, ಆದರೆ ಇದು ಅಷ್ಟು ನನಗೆ ಕೂಲ್ ಅನಿಸಿಲ್ಲ. ಇದೆಲ್ಲ 9,500 ಸಾವಿರ ಇತ್ತು. ಸರಿ ಅಂತ ಹೇಳ್ಬಿಟ್ಟು ಇದು ಇಷ್ಟ ಆಯಿತು, ಆದರೆ ಅಷ್ಟು ಗಾಳಿ ಬರ್ತಾ ಇರಲಿಲ್ಲ. ಸರಿ ಅಂತ ಹೇಳ್ಬಿಟ್ಟು ನೋಡೋಣ ಬೇರೆ ಅಂತ ನೋಡ್ತಾಯಿದ್ದೆ. ಯಾಕಂದರೆ ಸಿಂಪೋನಿ ಎಲ್ಲ ಹಳೆ ಕಂಪ್ನಿ ಅಲ್ವಾ. ಕೇಳಿದೆ ರನ್ನಿಂಗಲ್ಲಿ ಯಾವುದಿದೆ ಅಂತ. ಅವ್ರು ಹೇಳಿದ್ರು ಇನ್ನೂ ಅಷ್ಟು ಯಾರು ಬರ್ತಾಯಿಲ್ಲ, ನಿನ್ನೆಯಿಂದ 4 ಪೀಸ್ ಹೋಗಿದೆ ಅಂದರು. ನೋಡಿ ಇದೇ ತೊಗೊಂಡಿರೋದು. ಸರಿ ಅಂತೇಳಿ ಡಿಸೈಡ್ ಮಾಡಿದೆ. 9 ಸಾವಿರ ಆಯಿತು. 8,500 ಸಾವಿರ ಇತ್ತು. ನಾವು EMI ತೊಗೊಂಡ್ವಲ್ಲ, 9 ಸಾವಿರ ಆಯಿತು. 500 ರೂಪಾಯಿ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದಾರೆ. ಚೆನ್ನಾಗಿತ್ತು. ಬಾಕ್ಸ್ ಪೀಸೇ ಗೋಡನಿಂದ ತರಿಸ್ಕೊಟ್ರು. ಡೆಮೋ ಅಲ್ಲೇ ತೋರಿಸ್ತಾಯಿದ್ರು ಎಲ್ಲ. ಕೂಲರ್ ಹೆಂಗೆ ಜಾಸ್ತಿ ಮಾಡೋದು, ಕಡಿಮೆ ಮಾಡೋದು, ಹಿಂದೆ ಎಷ್ಟು ಐಸ್ ಕ್ಯೂಬ್ ಹಾಕಬೇಕು, ಎಷ್ಟು ಲೀಟ್ರ್ ಇದೆ, 35 ಲೀಟ್ರೇ ಇದೆ ಅನಿಸುತ್ತೆ ಇದು. ಐಸ್ ಕ್ಯೂಬ್ ಹಾಕಿದ್ರೆ ಫುಲ್ ಕೋಲ್ಡ್ ಬರುತ್ತೆ, ಗಾಳಿ ಬೇಡ ಅಂದರೆ ಫ್ಯಾನ್ ಥರ ಯೂಸ್ ಮಾಡ್ಕೋಬೋದು.
ಯಾಕಂದರೆ ಬೇಸಿಗೆಗಾಲ ಮುಗಿದ ಮೇಲೆ ಫ್ಯಾನ್ ಥರ ಯೂಸ್ ಮಾಡ್ಕೋಬೋದು ಅಂತ ಎಲ್ಲ ತೋರಿಸಿದ್ರು. ನೀರಿಂಗೆ ಜಾಸ್ತಿ ಆದರೆ ನೀರಿಂಗೆ ಬ್ಯಾಕ್ ಡೌನಲ್ಲಿ ಓಪನ್ ಮಾಡೋದು ಎಲ್ಲ ಡೆಮೋ ಎಲ್ಲ ತೋರಿಸಿದ್ರು. ಸರಿ ಅಂತೇಳ್ಬಿಟ್ಟು ನೋಡಿದ್ದೀನಿ. ಇದು ಹಾಕ್ಕೊಂಡ್ಬಿಟ್ಟು ಒಂದು ಬಾಟ್ಲು ಕೊಟ್ಟರು, ಸ್ಟೀಲ್ ಬಾಟ್ಲು ಮಿಲ್ಟನ್ದು. ನನ್ನ ಮಗಳು ತೊಗೊಂಡದು. ಆಮೇಲೆ ಕೆಳಗಡೆ ತನಕ ಕೊಟ್ಟರು. ಅವರೇ ಹೇಳಿದ್ರು ಬೇಕಾ ಆಟೋದಲ್ಲಿ ಹಾಕಿ ಕಳಿಸ್ತೀನಿ ಅಂತ. ಸರಿ ಅಂತೇಳ್ಬಿಟ್ಟು ಆಟೋ ನೋಡಿದ್ರೆ ಯಾವುದೂ ಬಂದಿಲ್ಲ. ಎಷ್ಟು ಆಟೋ ಕೇಳಿದ್ವಿ ನಾನು ನನ್ನ ಮಗಳು, ಆಟೋನೇ ಸಿಕ್ಕಿಲ್ಲ. ನೋಡಿ ಸಿಗ್ನಲಲ್ಲಿ ಕೂಡ ಅಲ್ಲಿ ಕೇಳ್ತಾರೆ, ಸಕ್ಕೆ ಅಂದರೆ ಸಕ್ಕೆ. ಸರಿ ಅಂದ್ಬಿಟ್ಟು ಆಮೇಲೆ ರ್ಯಾಪಿಡೋ ಬುಕ್ ಮಾಡಿಕೊಂಡು, ಪಾಪ 50 ರೂಪಾಯಿ ಆಗಿತ್ತು, ನಾನು 20 ರೂಪಾಯಿ ಎಕ್ಸ್ಟ್ರಾ ಕೊಟ್ಟೆ. ಪಾಪ ಅವರೇ ಹಾಕ್ಕೊಂಡು ಬಂದು ಮನೆ ಗಂಟ ಕೊಟ್ಟರು. ನಾನು ನನ್ನ ಮಗಳು ಗಾಡಿನಲ್ಲಿ ಬಂದ್ವಿ, ಆಟೋನಲ್ಲಿ ಹಾಕ್ಕೊಂಡು. ಮನೆಗೆ ಬಂದರೆ ಇಬ್ಬರು ಎತ್ಕೊಂಡು ಹೋದರು. ನನ್ನ ಮಕ್ಕಳು ಓಪನ್ ಮಾಡಿದ್ರು. ಓಪನ್ ಮಾಡಿ ಫುಲ್ ಖುಷಿ. ನನ್ನ ಮಗ ಫುಲ್ಲು ನೈಟೆಲ್ಲ ಚಳಿ ಇತ್ತು, ನಾವೇನು ಯೂಸ್ ಮಾಡಿಲ್ಲ. ತೊಗೊಂಡು ಬಂದಿಕ್ಕಿದೆ. ನೆಕ್ಸ್ಟ್ ಮಂತು ಮಾರ್ಚಲ್ಲಿ ಸರಿ ಯೂಸ್ ಮಾಡ್ಕೊಂಡ್ರಾಯ್ತು. ಯಾಕಂದ್ರೆ ಸ್ಟಾಕ್ ಇರೋದಿಲ್ಲ. ಯಾಕಂದ್ರೆ ಲಾಸ್ಟ್ ಇಯರ್ 2 ಟೈಮ್ಸ್ ಹೋಗಿ ಬಂದಿದ್ದೀನಿ ನಾನು. ಫೋನ್ ಮಾಡಿ ಕೇಳಿದ್ವಿ. ಟಿ ವಿ ತೊಗೊಂಡಿದ್ವಲ್ಲ, ಅವ್ರ ನಂಬರ್ ಇತ್ತು. ಸ್ಟಾಕ್ ಇಲ್ಲ ಅಂತ ಇದ್ದರು. ಅದಕ್ಕೆ ಫಸ್ಟ್ 1 ಮಂತ್ ಮುಂಚೆನೇ ಹೋಗಿ ತೊಗೊಂಡು ಬಂದೆ. ನೋಡಿ ವೀಲೆಲ್ಲ ಅಟ್ಯಾಚ್ ಮಾಡೋಕ್ಕೆ ಕೊಟ್ಟಿದ್ರು ಸಪ್ರೇಟಾಗಿ. ನಾನೇ ಎತ್ಕೊಂಡು ಬಂದು ನಾನೇ ಹಾಕ್ತಾಯಿದ್ದೀನಿ. ಚೆನ್ನಾಗಿದೆ. ನಾನು ಇದನ್ನು ಯೂಸ್ ಮಾಡುವಾಗ ನಿಮಗೆಲ್ಲ ತೋರಿಸ್ತೀನಿ. ನಾನು ದುಡ್ಡು ಬಿಟ್ಟು ನನ್ನ ಕಾಸಲ್ಲಿ ಒಂದು ಟ್ಯಾಪ್ ತೊಗೊಂಡೆ. ಲೆನೋವೋ ಟ್ಯಾಪ್ ತೊಗೊಂಡಿದ್ದೀನಿ. ಮತ್ತು 4ಬೇಸ್ ಕಂಪ್ನಿಯವ್ರದ್ದು ವ್ಯಾಕ್ಯೂಮ್ ಕ್ಲೀನರ್ ತೊಗೊಂಡಿದ್ದೀನಿ. ನಾನು ದುಡ್ಡು ಬಿಟ್ಟು ಇವಾಗ ಏರ್ ಕೂಲರ್ ತೊಗೊಂಡಿದ್ದೀನಿ. ನಾನು ಗಾಡಿ ತೊಗೊಂಡಿದ್ದೀನಿ. ಏನು ಹೇಳೋದು, ಎಲ್ಲ ಲೇಡೀಸ್ ಎಲ್ಲ ಇಂಡಿಪೆಂಡೆಂಟ್ ಆಗಿರಿ. ಗಂಡನ ಹತ್ರ ಕೈ ಚಾಚಬೇಡಿ. ನಾನು ಹೇಳೋದಿಷ್ಟೇ. ಗಂಡನ ಹತ್ರ ಕೈ ಚಾಚಿದ್ರೆ ಗಂಡ ಕೀಳಾಗಿ ನೋಡ್ತಾರೆ, ಚೀಪಾಗಿ ನೋಡ್ತಾರೆ. ನಾನು ಹೇಳೋದಿಷ್ಟೇ, ಎಲ್ಲ ಲೇಡೀಸು ಇಂಡಿಪೆಂಡೆಂಟ್ ಆಗಿರಿ. ನೋಡಿ ಟೋಟಲ್ಲು ಅಮೌಂಟು 9,000 ಇತ್ತು. 9,000 ರೂಪಾಯಿ. ಮಂತ್ಲಿ EMI 1,500 ರೂಪಾಯಿ ಬಂದಿದೆ. 8,500 ರೂಪಾಯಿ ಇದು ನಾವು EMIಲಿ ತೊಗೊಂಡಿದ್ದಕ್ಕೆ. ನಾವು EMIಲಿ ತೊಗೊಂಡಿದ್ದಕ್ಕೆ 500 ರೂಪಾಯಿ ಎಕ್ಸ್ಟ್ರಾ ಹಾಕಿದ್ದಾರೆ, ಯಾವುದು ಅಂತೇಳಿ. ಸರಿ ಇರಲಿ, ನಮಗೆ ಅಂತ ಒಂದು ಕೂಲರ್ ಆಯ್ತಲ್ವ, ಫುಲ್ ಖುಷಿ ಆಯಿತು. ಎಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕಂತ ತುಂಬ ಖುಷಿ ಆಯಿತು. ಏನು ಹೇಳೋದು, ತುಂಬ ಖುಷಿನಲ್ಲಿದ್ದೀನಿ. ಎಲ್ಲ ನಿಮ್ಗೆ ಶೇರ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.